ಹೆಣ್ಣು ಮಕ್ಕಳ ಸಮಸ್ಯೆಗಳು ಅಂದ್ರೆ ಅವುಗಳನ್ನ ಪರಿಹರಿಸೋಕೆ, ಅವುಗಳ ಬಗ್ಗೆ ಅರಿವನ್ನ ಮೂಡಿಸೋಕೆ ಹೆಣ್ಮಕ್ಳೇ ಬರಬೇಕು ಅನ್ನೋದು ಸಾಮಾನ್ಯ ಅನಿಸಿಕೆ. ಆದ್ರೆ ಈ ಹುಡುಗರು ಸ್ಲಂಗಳಲ್ಲಿ ವಾಸಿಸುವಂತ ಹೆಣ್ಣು ಮಕ್ಕಳಿಗೆ ಮುಟ್ಟಿನ ಬಗ್ಗೆ ಅರಿವನ್ನ ಮೂಡಿಸ್ತಾ ಇದ್ದಾರೆ. ಪೀರಿಯಡ್ ಸಂದರ್ಭಗಳಲ್ಲಿ ಪಾಲಿಸಬೇಕಾದಂತ ಶುಚಿತ್ವದ ಪಾಠವನ್ನ ಮಾಡ್ತಾರೆ, ಅನುಸರಿಸುವಂತೆ ಅರಿವನ್ನ ಮೂಡಿಸ್ತಾರೆ. ಕೆಲವು ವರ್ಷಗಳ ಹಿಂದೆ ಒಂದಷ್ಟು ಹುಡುಗರು ತಮ್ಮ ರಜಾ ದಿನಗಳಲ್ಲಿ ಬೆಂಗಳೂರಿನ ಈ ಸ್ಲಂಗಳಿಗೆ ಬಂದು ಇಲ್ಲಿನ ಮಹಿಳೆಯರನ್ನೆಲ್ಲ ಮಾತನಾಡಿಸೋಕೆ ಪ್ರಯತ್ನ ಪಡ್ತಾ ಇದ್ರು. ಮುಟ್ಟಿನ ಸಂದರ್ಭದಲ್ಲಿ ಶುಚಿತ್ವ ಕಾಪಾಡಿಕೊಳ್ಳುವುದು ಹೇಗೆ, ಸ್ಯಾನಿಟರಿ ಪ್ಯಾಡ್ಗಳನ್ನು ಯಾಕೆ ಮತ್ತು ಹೇಗೆ ಬಳಸಬೇಕು, ಇಲ್ಲದೇ ಇದ್ರೆ ಆರೋಗ್ಯ ಹೇಗೆ ಹದಗೆಡುತ್ತೆ ಅನ್ನೋದನ್ನೆಲ್ಲ ಸ್ಲಂನ ಮಹಿಳೆಯರಿಗೆ ಅರ್ಥ ಮಾಡಿಸೋ ಪ್ರಯತ್ನ ಶುರು ಮಾಡಿದ್ರು. 2 years ಬಿಫೋರ್ ಬ್ರದರ್ ಬಂದ್ಬಿಟ್ಟು ನಮಗೆ ಸ್ಯಾನಿಟರಿ ನ್ಯಾಪ್ಕಿನ್ಸ್ ಬಗ್ಗೆ ಮಾತಾಡಿದ್ರು. ಪ್ರೀವಿಯಸ್ ನಮ್ಮ ಕಾಲದಲ್ಲಿರುವಾಗ ಹಂಗಂದ್ರೆ ಒಂದು 25 ವರ್ಷ ಮುಂಚೆ ನಾವು ಬಟ್ಟೆನ ಯೂಸ್ ಮಾಡ್ತಾ ಇದ್ದೀವಿ. ಸೊ ಇವಾಗ ಆಮೇಲೆ ಹೋಗ್ತಾ ಹೋಗ್ತಾ ಸ್ಯಾನಿಟರಿ ನ್ಯಾಪ್ಕಿನ್ಸ್ ಬಂತು. ಸೊ ನ್ಯಾಪ್ಕಿನ್ಸ್ ಬಗ್ಗೆ ಹೇಳಬೇಕಂದ್ರೆ ಪರವಾಗಿಲ್ಲ, ಕೆಲವೊಂದು ಸಮಯ ನಮಗೆ ಇರಿಟೇಷನ್ ಆಗುತ್ತೆ, ಅದರಿಂದ ಪ್ರಾಬ್ಲಮ್ ಉಂಟು. ಬೆಂಗಳೂರಿನ ದಿ ಗುಡ್ ಕ್ವೆಸ್ಟ್ ಫೌಂಡೇಶನ್ನ ಈ ಹುಡುಗರು ಸ್ಲಂನಲ್ಲಿರೋ ಮಹಿಳೆಯರು ಮುಟ್ಟಿನ ಸಂದರ್ಭದಲ್ಲಿ ಹಳೆಯ ಬಟ್ಟೆಗಳನ್ನು ಬಳಸಿ ಅದರಿಂದ ನಾನಾ ಕಾಯಿಲೆಗಳಿಗೆ ತುತ್ತಾಗೋದನ್ನ ತಿಳಿದುಕೊಂಡು ಅವರಿಗೆ ಸ್ಯಾನಿಟರಿ ಪ್ಯಾಡ್ಗಳನ್ನು ಪರಿಚಯಿಸಿದ್ರು. ಟ್ಯಾಬು ಆಗಿರುವಂತಹ ವಿಷಯ ಇದು. ಅವ್ರ ಹತ್ರ ಹೋಗಿ ಇದ್ರ ಬಗ್ಗೆ ನಾವು ನಾಚಿಕೆ ಬಿಟ್ಟು ಮಾತಾಡೋದೇ ಒಂದು ದೊಡ್ಡ ಸವಾಲಿದು. ಆ ಒಂದು ಸನ್ನಿವೇಶದಲ್ಲಿ ಅವ್ರ ಹತ್ರ ಹೋಗಿ ಫಸ್ಟ್ ಅವರನ್ನ ನಾಚಿಕೆಯನ್ನು ನಾವು ದೂರ ಮಾಡಿ, ಅದಾದ್ರ ಮೇಲೆ ಸ್ಯಾನಿಟರಿ ಪ್ಯಾಡ್ ಅಂದರೆ ಏನು, ಅದಕ್ಕೆ ಯಾಕೆ ನಾವು ಬಳಕೆ ಮಾಡಬೇಕು, ಅದರ ಪ್ರೋಸ್ ಏನು, ಕಾನ್ಸ್ ಏನು, ಗುಣಲಕ್ಷಣಗಳೇನು, ವೈ ಶುಡ್ ಯು ಯೂಸ್, ಅದನ್ನೆಲ್ಲ ಹೇಳೋದು ಒಂದು ದೊಡ್ಡ ಚಾಲೆಂಜ್ ಆಗಿ ಇರುತ್ತೆ. ಸ್ಲಂಗಳಲ್ಲಿ ದೊಡ್ಡ ದೊಡ್ಡ ಕುಟುಂಬಗಳು ಒಂದೇ ಕೋಣೆಯಲ್ಲಿ ವಾಸವಾಗಿದ್ದು ಹೆಣ್ಣು ಮಕ್ಕಳ ಈ ಕಷ್ಟದ ಬಗ್ಗೆ ಇಡೀ ಕುಟುಂಬಕ್ಕೆ ಅರಿವು ಇರೋದು ಬಹಳ ಮುಖ್ಯವಾಗುತ್ತದೆ. ಇಂಥ ಸವಾಲುಗಳನ್ನು ಸ್ವೀಕರಿಸಿ ಅರಿವು ಮೂಡಿಸೋದನ್ನ ಯಶಸ್ವಿಯಾಗಿ ಮಾಡ್ತಾ ಇದ್ದಾರೆ ಇವರು. ಸೌಮ್ಯ ಕಳಸ, ಮೆಟ್ರೋ ಬ್ಯೂರೋ, ನ್ಯೂಸ್ 18 ಕನ್ನಡ.